ಸುವರ್ಣ. ಎಲ್ಲಿ ಹೋಗಿದ್ರಿ? ನಿನಗೆ ಏನೋ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಅದನ್ನ ಪ್ರಿಪೇರ್ ಮಾಡಕ್ ಹೋಗಿದ್ದೆ. ಓಹೋ, ನನ್ ಜೊತೆ ಮಾತಾಡೋದು ಅಂದ್ರೆ ಕಾಲೇಜ್ ಭಾಷಣ ಸ್ಪರ್ಧೆ ಕೆಟ್ಟೋಯ್ತಾ? ಏನು ಮುಲಾಜಿಲ್ಲ, ಎಲ್ಲ ಹೇಳ್ಬೇಕಪ್ಪ. ಅದ್ರಲ್ಲಿ ಪ್ರಿಪೇರ್ ಆಗೋದೇನಿದೆ? ಹಲೋ ಹಲೋ, ಎಕ್ಸ್ಕ್ಯೂಸ್ ಮೀ, ಅದು ಅಷ್ಟು ಸುಲಭ ಅಲ್ಲ. ಓಕೆ, ಆಕ್ಚುಲಿ ಅದು ಬರೀ ಹೇಳೋದು ಮಾತ್ರ ಅಲ್ಲ, ಸಮಥಿಂಗ್ ಮೋರ್ ದೆನ್ ದ್ಯಾಟ್. ಅಪ್ಪ, ಎಷ್ಟು ಸತಾಯಿಸ್ತೀರಾ ನೀವು. ಹೋಗ್ಲಿ, ಅದೇನು ಅಂತನಾದ್ರೂ ಹೇಳ್ಬಾರ್ದಾ? ತಿರುಗು ಆ ಕಡೆ. ಅಯ್ಯೋ, ಏನ್ ನೀವು ಹೇಳಕ್ ಕಣ್ಯಾಕ್ ಮುಚ್ಬೇಕು? ನಾನು ಏನನ್ನ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನೋ ಅದನ್ನ ದಯವಿಟ್ಟು ನೋಡು. 2 ನಿಮಿಷ ದಯವಿಟ್ಟು ಮಾತಾಡಬೇಡ ಪ್ಲೀಸ್. ಬಟ್ಟೆ ಕಟ್ಟಿದ್ರೆ ನಾನ್ ನೋಡೋದಾದ್ರೂ ಏನು? ನೀನೇನನ್ನ ನೋಡ್ತೀಯ ಅಂದ್ರೆ ಬಟ್ಟೆ ಬಿಡು. ಏನನ್ನ ನೋಡ್ತೀಯ ಅಂದ್ರೆ ಬಾ, ತೋರಿಸ್ತೀನಿ ನಾನು ನಿನಗೆ. ಅಯ್ಯೋ, ಏನ್ ನೀವು ಏನೋ ಹೇಳ್ತೀನಿ ಅಂತ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ನಾನು ನಿನ್ನನ್ನ ನನ್ನ ಮನಸ್ಸಿನ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೋಗಿ, ನೀವೇ ನನ್ನ ಮನ್ಸ ಹತ್ರ ಕರ್ಕೊಂಡು ಹೋಗೋದು. ನಾನೇ ಯಾವತ್ತೂ ಇಲ್ಲಿಗೆ ಬಂದಾಯ್ತು, ಅದು ನಿಮಗೆ ಕೇಳ್ದೇನೆ. ಬಟ್ ನನಗೆ ಹಾಗೆ ಅನ್ನಿಸ್ತಿಲ್ವಲ್ಲ. ನಾನು ಅನ್ಕೊಂಡಿರೋದನ್ನ ನೀನು ನನಗೆ ಹೇಳೋದಕ್ಕೆ ಬಿಡ್ತಾ ಇರಲಿಲ್ಲ. ಅಟ್ಲೀಸ್ಟ್ ಈ ರೀತಿನಾದ್ರೂ ಹೇಳೋಣ ಅಂತ. ನಾನೇನು ಹೇಳಬೇಕು ಅಂತಿದೆ ಅಂದರೆ, I love you. I love you ಅಂದ್ರೆ ನಂಬ್ತೀಯ ಅಲ್ಲ? ಯಾಕೇನು ಹೇಳ್ತಾ ಇಲ್ಲ? ಸೇ ಸಮಥಿಂಗ್. ನೋ, ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅಟ್ಲೀಸ್ಟ್ ನೀನು ನನ್ನ ನಂಬ್ತಿ ಅಂತನಾದ್ರೂ ಹೇಳು. ನಮ್ಮಿಬ್ಬರ ಮಧ್ಯ ಪ್ರೀತಿ ಎಷ್ಟು ಮುಖ್ಯನೋ ನಂಬಿಕೆನೂ ಅಷ್ಟೇ ಮುಖ್ಯ ಕಣ. ನನಗೆ ಮೊದಲು ನಿನ್ನ ನಂಬಿಕೆ ತುಂಬಾನೇ ಮುಖ್ಯ. ಆಮೇಲೆ ನನ್ನನ್ನು ನಾನು ನಿನಗೆ ಒಪ್ಸೋಕೆ ಸಾಧ್ಯ. ಹೇಳು, ನೀನು ನನ್ನ ನಂಬ್ತೀಯ ತಾನೆ? ಯಾಕೆ ಕೇಳ್ತಾ ಇದ್ದೀರಾ? ನಾನು ನಿಮ್ಮನ್ನು ಜಾಸ್ತಿ ನಂಬ್ತೀನಿ. ಅವಾಗಲೇ ಹೇಳ್ದೆ ಅಲ್ವಾ, ನಾನು ನನಗಿಂತ ಹೆಚ್ಚು, ಆ ದೇವಕ್ಕಿಂತ ಹೆಚ್ಚು ನಿಮ್ಮನ್ನು ನಂಬ್ತೀನಿ. ಆದರೆ ಇನ್ನೊಂದ್ಸಲ ಈ ಥರ ಕೇಳಬಾರ್ದು ಅಷ್ಟೆ. ನೀನು ನನ್ನನ್ನು ಪೂರ್ತಿಯಾಗಿ ನಂಬ್ತೀಯ ಅಂದರೆ ಮಾತ್ರ ನನಗೆಲ್ಲ ಹೇಳ್ಕೊಳಕ್ಕಾಗೋದು. ಇಲ್ಲಾಂದರೆ ಯಾವುದನ್ನು ಸರಿಯಾಗಿ ಹೇಳೋಕ್ಕಾಗಲ್ಲ. ಯಾವುದನ್ನು ಸರಿಯಾಗಿ ಹೇಳಿದೆ ನಾನು ನಿಂಗೆ ಹತ್ರ ಇದ್ದೀನಿ ಅಂತ ನನಗನ್ಸಲ್ಲ. ಇದನ್ನೇ ನಾನು ಪ್ರಿಪೇರ್ ಮಾಡ್ಕೊಳ್ತಾ ಇರೋದು. ಮೇಘ್ನಾ, ನನ್ನನ್ನು ಅರ್ಥ ಮಾಡ್ಕೊಳ್ತೀಯಲ್ಲ?
ನನ್ನ ಮಗ ಸೊಸೆ ಯಾವಾಗಲೂ ಸಂತೋಷವಾಗಿದ್ರೆ ಅಷ್ಟು ಸಾಕು. ಚೆನ್ನಾಗಿದ್ದೀವಿ, ಇದೇ ಸಮಯ ಅಂತ ನಮ್ಮ ತೇಜ ಎಲ್ಲ ಬಾಯ್ಬಿಟ್ಬಿಟ್ರೆ ಹಾಗಾಗಬಾರ್ದು. ಮೇಘ್ನ ಬೇರೆ ಅಷ್ಟು ಬ್ರಾಡ್ ಮೈಂಡೆಡ್ ಹುಡುಗಿ ಅಲ್ಲ. ಇವನು ಆದರ್ಶ ಅದು ಇದು ಅಂತ ಎಲ್ಲ ಹೇಳ್ಬಿಟ್ರೆ ನೋ, ಹಾಗಾಗಬಾರ್ದು. ಹಾಗಲ್ಲ, ಕಾಲೇಜ್ನಲ್ಲಿರುವಾಗ ಏನೇನೋ ಆಗುತ್ತೆ ಅಲ್ವಾ? ನಿನಗೆ ಗೊತ್ತಿತ್ತಾ ನೀನು ನನ್ನನ್ನು ಇಷ್ಟಪಡ್ತೀಯ ಅಂತ? ಹಾಗೆ ನಮಗೂ ಒಂದು ಕಾಲೇಜ್ ಲೈಫ್ ಇತ್ತಲ್ವಾ? ಹಾಗೆ ಬೆಳಿಗ್ಗೆಯಿಂದ ಕಾಲೇ ಮಾಡಿಲ್ಲ, ಟೆನ್ಷನ್ ಆಗ್ಬಿಡುತ್ತೆ ನೋಡಿ. ಹೇ ಮತ್ತೆ ವಾಟ್ಸಪ್? ವೆರಿ ಗುಡ್. ನೀವಿಬ್ರು ಹ್ಯಾಪಿಯಾಗಿ ಮೈಸೂರು ತಲುಪಿದ್ರಿ ಅಲ್ವಾ? ಹ್ಞೂ ಮತ್ತೆ ತಲುಪಿದ್ವಿ, ಹ್ಯಾಪಿಯಾಗಿದ್ವಿ. ಕೇಳ್ತೇನೆ ನಿನ್ನ ಸೊಸೆನಾ? ಕೇಳೋದೆಲ್ಲ ಏನು ಬೇಡ, ನೀವಿಬ್ರು ನಿಜವಾಗ್ಲೂ ಹ್ಯಾಪಿ ಆಗಿದ್ರೆ ಅಷ್ಟು ಸಾಕು. ತೇಜ, ಈ ಸಮಯದಲ್ಲಿ ನಾನು ಹೇಳಿದ ಸೂಕ್ಷ್ಮ ನೆನಪಿದೆ ತಾನೆ? ನೀವಿಬ್ರು ನಿಜವಾಗ್ಲೂ ಹ್ಯಾಪಿ ಆಗಿರೋದು ನನಗೆ ಸಂತೋಷನೇ. ತೇಜ, ಇಂಥ ಸಮಯದಲ್ಲೇ ಕಣು ಮನಸ್ಸು ಕೈ ಕೊಡೋದು, ಆದರ್ಶಗಳೆಲ್ಲ ನೆನಪಾಗತ್ತೆ. ಆದರೆ ಇದು ನಿಜವಾಗ್ಲೂ ನೀವಿಬ್ಬರೇ ಸಂತೋಷವಾಗಿರುವಂಥ ಸಮಯ. ಈ ಸಮಯದಲ್ಲಿ ಯಾವ ಮಾತು, ಯಾರ ಮಾತು ನಿಮ್ಮಿಬ್ರ ಮಧ್ಯೆ ಬರಬಾರ್ದು. ಅರ್ಥ ಆಗ್ತಾ ಇದೆ ಅಲ್ವಾ? ಅರ್ಥ ಆಗ್ತಾ ಇದೆಯಮ್ಮ. ನಾನು ಸರಿಯಾಗಿ ಇದನ್ನ ಬಿಡಿಸಿ ಹೇಳಿದ್ರೆ ಅವಳು ಖಂಡಿತವಾಗ್ಲೂ ಅರ್ಥ ಮಾಡ್ಕೋತಾಳೆ. ಅವಳು ನನ್ನ ನಂಬ್ತಾಳಮ್ಮ. ನನಗೆ ಗೊತ್ತಿತ್ತು ನೀನು ಅಲ್ಲಿಗೆ ಹೋದ್ಮೇಲೆ ನಿನ್ನ ಮನಸ್ಸಿಗಿಂತ ಯೋಚನೆ ಬರುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು ತೇಜ. ಅಲ್ಲ, ಯಾವತ್ತಾದ್ರೂ ನಾನು ನಿನಗೆ ಕೆಟ್ಟದಾಗ್ಲಿ ಅಂತ ಬಯಸಿದ್ದೀನ ತೇಜ? ನೋ, ಖಂಡಿತ ಇಲ್ಲ. ಮತ್ತೆ ಯಾಕೆ ವಾದ ಮಾಡ್ತಾ ಇದೀಯಾ? ನಾನು ಏನು ಹೇಳ್ತಾ ಇದ್ದೀನೋ ಅದನ್ನ ಸ್ವಲ್ಪ ಅರ್ಥ ಮಾಡ್ಕೋ. ಈಗ ನೀನು ನಿನ್ನ ಹೆಂಡತಿ ಜೊತೆ ಸಂತೋಷವಾಗಿರೋ ಟೈಮು ಅಷ್ಟೇ. ಒಂದು 4 ದಿವಸ ಹಾಯಾಗಿದ್ಬಿಟ್ ಬಾ. ಈ ಟೈಮಲ್ಲಿ ಹಳೆದನ್ನೆಲ್ಲ ಹೇಳ್ಕೊಂಡ್ಬಿಡ್ತೀನಿ ಅನ್ನೋದು ನಿನ್ನ ತಲೆಗೆ ಬರಲೇಬಾರ್ದು. ನೋಡು, ಎಲ್ಲ ಹೆಂಡತಿಗೂ ತನ್ನ ಗಂಡ ತನಗೆ ಮಾತ್ರ ಸೇರಿದೋನು ಅನ್ನೋ ನಂಬಿಕೆ ಇರುತ್ತೆ. ಆ ನಂಬಿಕೆನ ನಾವು ಅಳ್ಳಾಡಿಸ್ಬಾರ್ದು ಕಣೋ. ಇದನ್ನ ಹೇಳೋದಕ್ಕೆ ನಾನು ನಿನಗೆ ಫೋನ್ ಮಾಡಿದ್ದು. ನನ್ನ ಸೊಸೆನ ಕೇಳಿದೆ ಅಂತ ಹೇಳು. ಗುಡ್ ನೈಟ್. ಶೋರ್ ಮಾ, ಗುಡ್ ನೈಟ್. ನನ್ನ ಮಗನ ಮನಸ್ಸಿಗೆ ಇಂಥ ಯೋಚನೆ ಬರುತ್ತೆ ಅಂತ ನಂಗೆ ಗೊತ್ತಿತ್ತು. ಇದು ಸರಿ ಇಲ್ಲ, ಬೇಡ ಅಂತ ಎಷ್ಟು ಸಲ ನಾನೇ ಹೇಳ್ತಾ ಇರಲಿ, ಅವನೇ ಇದನ್ನ ಅರ್ಥ ಮಾಡ್ಕೋಬೇಕು. ಏನಾಯ್ತು? ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಬರೀ ಸುಳ್ಳು ಹೇಳ್ತೀರಾ. ಐ ಸ್ವೇರ್, ಈ ಕ್ಯಾಂಡಲ್ ಲೈಟ್ಸ್ ಅಲ್ಲಿ ಬೇರೆ ತರನೇ ಕಾಣ್ತಾ ಇದೆಯಾ? ಯಾವಾಗ್ಲೂ ಹೀಗೆ ನಗ್ನಗ್ತಾ ಇರು, ಅಂಡ್ ನನ್ನ ಜೊತೆನೇ ಇರು. ಇರ್ತೀಯ ಅಲ್ವಾ? ಹೋಗಿ, ನೀವು ಅವಾಗಿಂದ ಅದನ್ನೇ ಹೇಳ್ತಾ ಇದ್ರ. ನಾನು ಇನ್ನೇನು ಹೇಳಲ್ಲ, ಸರಿನಾ?
1 ವರ್ಷ ಆಯ್ತಲ್ಲೋ ನೀನು ನನ್ನನ್ನು ಬಿಟ್ಟು ಹೋಗಿ. ನನ್ನ ಬರ್ಡೇಗೆ ಸಿಕ್ಕಿದ ಅತಿ ದೊಡ್ಡ ಸರ್ಪ್ರೈಸ್ ಅದು. ಅದನ್ನ ಮರಿಬೇಕು ಅಂದ್ರೂ ನನ್ನ ಕೈ ಮರೆಯಕ್ ಆಗ್ತಾ ಇಲ್ಲ. ಮೇ ಬಿ ನಾನು ಅದನ್ನ ಮರಿಬೋದು, ಬಟ್ ನಾನೇ ನಿನ್ನನ್ನು ಮರಿಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ನಿನ್ನ ಯೋಚನೆಗಳನ್ನ ನನಗೆ ಅವಾಯ್ಡೇ ಮಾಡಕ್ ಆಗ್ತಾ ಇಲ್ಲ. ಒಂದೊಂದು ಬರ್ಡೇಗೂ ಎಂತೆಂಥ ಗಿಫ್ಟ್ಗಳನ್ನ ಕೊಟ್ಟಿದ್ಯಾ ತೇಜ ನೀನು ನನಗೆ. 8 ಬರ್ಡೇಸ್ನ ನಾವು ಒಟ್ಟಿಗೆ ಸೆಲೆಬ್ರೇಟ್ ಮಾಡಿದ್ದೀವಿ. ಆದ್ರೆ 9ನೇದಕ್ಕೆ ಯಾಕಿಲ್ಲ ನೀನು ನನ್ನ ಜೊತೆಲಿ? ಪ್ಲೀಸ್ ಕಣೋ, ಇದೊಂದು ಬರ್ಡೇಗೂ ಇನ್ನೇನಾದ್ರೂ ಒಂದು ಸರ್ಪ್ರೈಸ್ ಕೊಟ್ಬಿಡು. ನೀನು ನಿನ್ನ ಸರ್ಪ್ರೈಸಸ್ಸು, ನಿನ್ನ ಕಣ್ಗಳಲ್ಲಿ ಕಾಣೋ ಪ್ರಾಮಾಣಿಕತೆ, ಇವೆಲ್ಲ ನಾನು ಇನ್ನೊಂದ್ಸರಿ ನೋಡಬೇಕು. ಐ ವಿಲ್ ಡೆಫಿನೆಟ್ಲಿ ವೇಟ್ ಫಾರ್ ಯು ಆನ್ ಮೈ ಬರ್ಡೇ ತೇಜ. ನೀನು ನನಗೆ ವಿಶ್ ಮಾಡ್ತೀಯ ತಾನೆ? ನಾನೇ ನೀನು ಫೋನ್ ಮಾಡಿ ವಿಶ್ ಮಾಡಿಸ್ಕೊಳ್ಳೋಣ ಅಂದ್ರೆ ನಿನ್ನ ಫೋನ್ ಯಾವಾಗ ನೋಡಿದ್ರು ಸ್ವಿಚ್ ಆಫು. ಅದಕ್ಕೆ ನನ್ನ ಬರ್ಡೇಗೆ ನೀನೇ ಫೋನ್ ಮಾಡಿ ನನಗೆ ವಿಶ್ ಮಾಡಬೇಕು. ಆ್ಯಂಡ್ ಯು ನೋ ಐ ವಿಲ್ ವೇಟ್. ಯಾಕೆ ಗೊತ್ತಾ? ಐ ಸ್ಟಿಲ್ ಲವ್ ಯು ಕಣೋ ತೇಜ. ಯಾಕೆ ಒಂಥರ ಇದ್ದೀರಾ? ಸರಿಯಾಗೇ ಇದ್ದೀನಿ. ಇಲ್ಲ, ನೀವು ಯಾಕೋ ಒಂಥರ ಇದ್ದೀರಾ. ಆವಾಗಲೇ ನಿಮ್ಮಮ್ಮ ಫೋನ್ ಮಾಡಿದಾಗಿಂದನೂ ಹಿಂಗೆ ಇದ್ದೀರಾ. ಸುಸ್ತಾಗಿದೆ ಅನ್ಸುತ್ತೆ. ಬೆಳಿಗ್ಗೆ ಬೇಗ ಇದ್ವಲ್ಲ, ಆ್ಯಂಡ್ ಗಾಡಿ ಬರೋ ಒಬ್ಬನೇ ಓಡಿಸ್ಕೊಂಡು ಬಂದೆ ನೋಡು, ಸ್ವಲ್ಪ ಟಯರ್ಡ್ನೆಸ್ ಅಷ್ಟೇ. ಅಷ್ಟೇ ತಾನೇ? ನನ್ನ ಮೇಲೆ ಬೇಜಾರಿಲ್ಲ ಅಲ್ವಾ? ನಿನ್ನ ಮೇಲೆ ಯಾಕೋ ಬೇಜಾರು? ನನಗೆ ಖಂಡಿತ ಇಲ್ಲ. ಸರಿ, ಹಂಗಾದ್ರೆ ಬೆಳಿಗ್ಗೆ ಹೊರಡ್ಬೇಕಂದ್ರೆ ಅದೇನೋ ದೊಡ್ಡ ವಿಷಯ ಹೇಳ್ತೀನಿ ಅಂದಿದ್ರೆ ಇದೇನಾ ಅದು? ಐ ಲವ್ ಯು ಅಂತ ಹೇಳಕ್ಕೆ ಇಷ್ಟೊಂದೆಲ್ಲ ಸತಾಯಿಸ್ಬೇಕಿತ್ತ? ಯಾ ಐ ಲವ್ ಯು ಅಂತ ಹೇಳಕ್ಕೆ ಇಷ್ಟೊಂದೆಲ್ಲ ಸತಾಯಿಸ್ಬೇಕಿತ್ತ? ಯಾ ಇದೇನೆ. ಸುಮ್ಮನೆ ಹಾಗೆ ಹೇಳ್ಬಿಟ್ರೆ ಏನು ಚೆನ್ನಾಗಿರುತ್ತೆ ಹೇಳು? ಅದಕ್ಕೆ ಹೀಗೆ ಮಾಡಿದೆ. ಆದರೂ ನೀವು ಇಷ್ಟೊಂದು ಸತಾಯಿಸ್ಬಾರ್ದು ತಪ್ಪ. ನಾನು ಎಷ್ಟೊಂದು ಸಲ ಹೇಳಿದ್ದೀನಿ, ನೀವು ಒಂದ್ಸಲನಾದರೂ ಹೇಳ್ಬೋದಿತ್ತು. ಹೋಗ್ಲಿ ಬಿಡಿ, ಇವಾಗಲಾದರೂ ಹೇಳಿದ್ರಲ್ಲ, ಅಷ್ಟು ಸಾಕು. ನಾನು ಆ್ಯಕ್ಚುಲಿ ಮುಂಚೆನೇ ಹೇಳಿದ್ದೆ, ನಿನಗೆ ಗೊತ್ತಾಗಿಲ್ಲ ಅಷ್ಟೇ. ಹೌದಾ? ಬರೀ ಸುಳ್ಳು. ನೀವು ಯಾವಾಗ ಹೇಳ್ತೀರೋ ಅಂತಾನೆ ಕಾಯ್ತಾ ಇರ್ತಾ ಇದ್ದೆ. ನೀವು ಹೇಳಿದ್ ನನಗೆ ಗೊತ್ತಾಗಲ್ವಾ? ನಾನು ನಿಮ್ಮನ್ನು ನಂಬಲ್ಲ. ಹೌದಾ? ಹಾಗಿದ್ರೆ ನಿನ್ನ ಮೊಬೈಲ್ ಕೊಡು. ಸಾರಿ, ನಿನ್ನ ಮೆಸೇಜಸ್ ಓಪನ್ ಮಾಡ್ಬೋದಾ? ಏನ್ ನೀವು ಹಿಂಗೆ ಕೇಳ್ತೀರಾ? ನೀವು ನನ್ನ ಗಂಡ, ನೀವೇನ್ ಬೇಕಾದ್ರೂ ಮಾಡ್ಬೋದು. ಯಾರಾದ್ರೂ ಹಿಂಗೆಲ್ಲ ಕೇಳ್ತಾರಾ? ಓಕೆ, ಅವೆಲ್ಲ ನಂಗೆ ಗೊತ್ತಿಲ್ಲ, ಬಟ್ ಇವಾಗೇನೋ ತೋರಿಸ್ತೀನಿ. ಇಲ್ಲಿ ನೋಡು ನೋಡು, ನಿನಗೆ ಅವತ್ತೇ ನಾನು ಐ ಲವ್ ಯು ಅಂತ ಕಳಿಸಿದ್ದೀನಿ, ಬಟ್ ಚೈನೀಸಲ್ಲಿ. ಅಯ್ಯೋ, ನಂಗೆ ಸರಿಯಾಗಿ ಇಂಗ್ಲಿಷೇ ಅರ್ಥ ಆಗಲ್ಲ, ಇನ್ ಚೈನೀಸ್ ಎಲ್ಲಿಂದ ಅರ್ಥ ಆಗ್ಬೇಕು? ಅಲ್ಲ, ಅವತ್ ಶ್ಯಾಮ ಏನಂದ ಗೊತ್ತಾ? ಹಿಂಗಂದ್ರೆ ಕುಳ್ಳಿ ರಾಣಿ ಅಂತ ಅಂದ. ಬರೀ ಬುರುಡೆ ಬಿಟ್ಟಿದಾನಲ್ಲ ಅವನು. ಹೇ, ನಾನು ಕಳಿಸಿರೋ ಮೆಸೇಜಸ್ನೆಲ್ಲ ಹೋಗಿ ಶ್ಯಾಮಂಗ್ ತೋರಿಸಿದ್ದೆ ನೀನು? ಅಲ್ಲ, ಅದು ಬರೀ ಅವತ್ ಮಾತ್ರ. ಇನ್ನೊಂದ್ಸಲ ಹಂಗೆಲ್ಲ ಮಾಡಲ್ಲ. ಸಾರಿ, ತಪ್ಪಾಯ್ತು.
ಓಕೆ, ಈ ಡ್ರಾಮಾ ಎಲ್ಲ ಬೇಡ, ಸದ್ಯಕ್ಕೆ ಮರ್ತು ಬಿಡೋದನ್ನ. ಓಕೆ, ಆಯ್ತು, ಮರ್ತ್ಬಿಟ್ಟೆ. ನಾನು ನಿಮ್ಮ ಹತ್ರ ಏನೇನೋ ಮಾತಾಡಬೇಕು ಅಂದ್ಕೊಂಡಿದ್ದೆ, ಆದ್ರೆ ನೀವು ಒಂಥರ ಅಪ್ಪ, ನಾನು ಅನ್ಕೊಂಡಂಗಂತೂ ಇಲ್ಲ ನೀವು. ಐ ಆಮ್ ವೆರಿ ಸಾರಿ. ನಾನು ಹೇಗಿರ್ಬೇಕು ಹೇಳು, ನಾನು ಹಾಗೆ ಇರ್ತೇನೆ. ನನಗೆ ಹೇಗಿರ್ಬೇಕು ಅಂತೆಲ್ಲ ಗೊತ್ತೇ ಇಲ್ಲ. ನಮ್ಮ ಮದ್ವೆ ಆದ ನೆಕ್ಸ್ಟ್ ದಿನಾನೇ ನೀವು ಕಾಲೇಜಿಗೆ ಹೋದ್ರಿ. ನಂಗೆ ಎಷ್ಟು ಬೇಜಾರಾಯ್ತು ಗೊತ್ತಾ, ಅಷ್ಟೊಂದು ಕೋಪ ಬಂತು. ಆಮೇಲೂ ಅಷ್ಟೇ, ನೀವು ಕಾಲೇಜಿಂದ ವಾಪಸ್ ಬಂದ್ಮೇಲೂ ನನ್ನ ಜೊತೆ ಸರಿಯಾಗಿ ಮಾತಾಡಿಲ್ಲ. ನೀವು ನಿಮ್ಮ ಪಾಡಿಗಿದ್ರಿ. ನೀವು ಯಾವಾಗಲೂ ನನ್ನ ಜೊತೆಲೇ ಇರಬೇಕು ಅಂತ ನನಗೆ ಎಷ್ಟು ಇಷ್ಟ ಗೊತ್ತಾ. ಸರಿ, ಇನ್ಮೇಲೆ ಮನೇಲಿರೋ ಅಷ್ಟು ಹೊತ್ತು ನಿನ್ನ ಜೊತೆನೇ ಇರ್ತೀನಿ. ಓಕೆನಾ? ಆಮೇಲೆ ನೀವು ನಗ್ಬಾರ್ದು. ಇಲ್ಲ, ಹೇಳು. ಅದು ನೀವು ಅವತ್ತು ಸ್ನಾನಕ್ಕೆ ಹೋಗಿದ್ರಲ್ಲ, ನಾನೇ ಬೇಕು ಅಂತ ನಿಮ್ ಟವಲ್ ಬಚ್ಚಿಟ್ಟಿದ್ದೆ. ಹೌದಾ? ಏಕೆ? ನೀವು ನಗ್ಬಾರ್ದು. ಮತ್ತೆ ನಗಲ್ಲ, ಹೇಳು. ಅದು ನಾನು ನಿಮಗೆ ಟವಲ್ ಕೊಡ್ಬೇಕಾದ್ರೆ ನೀವು ನನ್ನ ಕೈ ಹಿಡ್ಕೋತೀರಾ ಅನ್ಕೊಂಡಿದ್ದೆ. ಅದೇ ಪಿಕ್ಚರಲ್ಲೆಲ್ಲ ಆಗುತ್ತಲ್ಲ ಹಂಗೆ. ಆದ್ರೆ ನೀವು ಹಂಗೆಲ್ಲ ಏನು ಮಾಡೇ ಇಲ್ಲ. ನೋಡಿ ನೋಡಿ, ನೀವು ನಗ್ತಾ ಇದ್ದೀರಾ. ನಗಲ್ಲ ಅಂತ ಆಗ್ಲೇ ಒಪ್ಕೊಂಡ್ರಿ ತಾನೆ, ಮತ್ತ್ಯಾಕೆ ನಗೋದು? ಹೋಗಿ, ನೀವು ಹಿಂಗೆ ನಗಾಡ್ತಾ ಇದ್ರೆ ನಾನು ನಿಮ್ಮ ಹತ್ರ ಏನು ಹೇಳ್ಕೊಳಲ್ಲ. ಆದ್ರೆ ನಿಮ್ಮ ಹತ್ರ ಏನು ಹೇಳ್ಕೊಳ್ದೇ ಇರಕ್ ನನಗೆ ಆಗಲ್ಲ. ನಾನೆಲ್ಲ ನಿಮ್ಮ ಹತ್ರ ಹೇಳ್ಕೋಬೇಕು. ಪ್ಲೀಸ್ ನಗ್ಬೇಡಿ. ವೆರಿ ಸಾರಿ. ನೀನ್ ಹೀಗೆಲ್ಲ ಯೋಚನೆ ಮಾಡಿರ್ತೀಯ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ವೆರಿ ಸಾರಿ. ನೀನ್ ಹೀಗೆಲ್ಲ ಯೋಚನೆ ಮಾಡಿರ್ತೀಯ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಹೋಗಿ, ನೀವು ಇನ್ನೂ ನಗ್ತಾನೆ ಇದ್ದೀರಾ. ಓಕೆ, ಐ ಆಮ್ ಸಾರಿ, ವೆರಿ ಸಾರಿ. ಓಕೆ, ಸೀರಿಯಸ್, ಇನ್ನು ನಗಲ್ಲ ನಾನು. ನಾಳೆಯಿಂದ ನಿನಗೆ ಹೇಳಬೇಕು ಹಾಗೆ ಇರ್ತೀನಿ, ಆಯ್ತಾ? ಬಟ್ ಐ ವಿಶ್ ನನಗೂ ನಿನ್ನ ಥರನೇ ಎಲ್ಲ ಹೇಳ್ಕೊಳ್ಳೋ ಹಾಗಿರ್ಬೇಕಿತ್ತು ಅಂತ. ಹಂಗ ನಿಮ್ಗೂ ಹಂಗೆಲ್ಲ ಅನ್ಸಿತ್ತಾ? ನಾನು ಹಾಗಲ್ಲ, ಸಮಥಿಂಗ್ ಎಲ್ಸ್. ಓಕೆ, ಈಗ ಮಲ್ಕೊಳ್ಳ. ನಾಳೆಯಿಂದ ನಿಮ್ಗೆ ಹೇಗಬೇಕೋ ಹಾಗೆ ಇರ್ತೇನೆ. ಯಾಕೋ ಸುಸ್ತಾಗಿದೆ. ಸರಿ, ಮಲ್ಕೊಳ್ಳಿ. ಐ ಆಮ್ ಸಾರಿ. ನಿನ್ನ ಯಾವ ಆಸೆನೂ ಪೂರೈಸಿಲ್ಲ ಅಲ್ಲ ನಾನು. ಯಾಕೆ ಹಿಂಗೆ ಬೇಜಾರು ಮಾಡ್ಕೋತಾ ಇದ್ದೀರಾ? ಅವಾಗಲೇ ಚೆನ್ನಾಗಿದ್ರಿ. ನಿಮ್ಮ ಅಮ್ಮನ ಫೋನ್ ಬಂದಿದ ತಕ್ಷಣ ಒಂಥರ ಆದ್ರಿ. ಇವಾಗ ಸರಿ ಹೋದ್ರಿ ಅನ್ನೋಷ್ಟರಲ್ಲಿ ಮತ್ತೆ ಒಂಥರ ಆಡ್ತಾ ಇದ್ದೀರಲ್ಲ. ನಾಳೆಯಿಂದ ಹೀಗಿರಲ್ಲ. ಇವತ್ತೊಂದು ರಾತ್ರಿ ಕಳೆದು ಬಿಡ್ಲಿ. ನಾಳೆಯಿಂದ ನಿನಗೆ ಹೇಗೆ ಬೇಕೋ ಹಾಗೆ ಇರ್ತೀನಿ. ಓಕೆನಾ? ಓಕೆ. ಇವತ್ತು ನಿನಗೆ ನಿರಾಸೆ ಮಾಡ್ತಾ ಇದ್ದೀನಿ. ಐ ಆಮ್ ಸಾರಿ. ಯಾಕೆ ಹಿಂಗೆ ಸಾರಿ ಕೇಳ್ತಾ ಇದ್ದೀರಾ? ನೀವು ನನ್ನನ್ನು ಪ್ರೀತಿಸ್ತಾ ಇದ್ದೀರಾ ಅಂತ ನನಗೆ ಗೊತ್ತಾದರೆ ಸಾಕು, ಬೇರೇನು ಬೇಡ.